ವಿದ್ಯಾರ್ಥಿಗಳೇ, ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಮಾಡ್ರಿ. ಒಂದು ಹಳ್ಳಿಯ ಜನಸಂಖ್ಯೆ ಮೊದಲೇ ವರ್ಷ 108, ಎರಡನೇ ವರ್ಷ 10% ಹೆಚ್ಚಾಗುವುದು. ಎರಡನೇ ವರ್ಷದ ಕೊನೆಗೆ 7128 ಜನಸಂಖ್ಯೆ ಇದ್ದರೆ ಮೊದಲೇ ವರ್ಷದ ಪ್ರಾರಂಭದ ಜನಸಂಖ್ಯೆ ಎಷ್ಟು? ಇದು ಕೊನೆಯ ಜನಸಂಖ್ಯೆ ಅದ. ಈಗ ನಾವು ಮೊದಲೇ ವರ್ಷದ ಕೊನೆಯ ಜನಸಂಖ್ಯೆ ತಗೋಬೇಕು. ಇದು ಎರಡನೇ ವರ್ಷದ ಕೊನೆಯ ಜನಸಂಖ್ಯೆ ಅದು. ಈಗ ಮೊದಲೇ ವರ್ಷದ ಕೊನೆಯ ಜನಸಂಖ್ಯೆ ಬರ್ತದೆ. ಹೆಂಗಂದ್ರೆ 110 ಜನಸಂಖ್ಯೆ ಇದ್ದಾಗ, ಯಾಕಂದ್ರೆ 10% ಹೆಚ್ಚಾಗ್ಯದ. 110 ಜನಸಂಖ್ಯೆ ಇದ್ದಾಗ 110 ಜನಸಂಖ್ಯೆಗೆ 100 ಜನಸಂಖ್ಯೆ ಇರ್ತದೆ. ಹೊಳೆ ರಿವರ್ಸ್ ಇರ್ತದೆ. ಇದು ಹಿಂದೆ ಹೋಗೋದಂದ್ರೆ ಇಲ್ಲಿ 100 ಬರ್ತದೆ. ಮತ್ತು ಮುಂದಿಂದ ಕಂಡು ಹಿಡಿಬೇಕಾದ್ರೆ 100 ಈ ಕಡೆ ಬರ್ತದೆ, 110 ಹಚ್ಚಕ್ಕೆ ಬರ್ತದೆ. ಅದು ನೆನ್ಪಿಟ್ಕೊಂಡು 100 ಜನಸಂಖ್ಯೆ ಇಲ್ಲಿ ಹಚ್ಕೊಂಡ್ರಿ ಅಂದ್ರೆ ಏನು ಬರ್ತದೆ? ಹಿಂದಿಂದ ಬರ್ತದೆ. ಇದು ಒಂದೇ ನಿಮ್ಗೆ ಗುರ್ತ. ಹಿಂದಿನ ಜನಸಂಖ್ಯೆ, ಪ್ರಾರಂಭದ ಜನಸಂಖ್ಯೆ ಕೇಳಿದ್ರೆ 110 ಇಟ್ಕೊಂಡು 100 ಇಟ್ಕೊಂಡ್ರಿ ಅಂದ್ರೆ ಹಿಂದಿನ ಜನಸಂಖ್ಯೆ ಬರ್ತದೆ. ಈ ಕಡೆ 100 ಈ ಕಡೆ 110 ಈ ಕಡೆ ಇಟ್ಕೊಂಡ್ರಿ ಅಂದ್ರೆ ಮುಂದಿನ ಜನಸಂಖ್ಯೆ ಬರ್ತದೆ. ಇಷ್ಟೇ ನೀವು ತಲೆಯಾಗಿ ಇಟ್ಕೋಬೇಕಾದಂಥ ಪಾಯಿಂಟ್ಸ್ಗಳು. 110 ಜನಸಂಖ್ಯೆಗೆ 100 ಇರ್ತದೆ ಹಿಂದೆ. ಇದು 1ನೇ ವರ್ಷದ ಕೊನೆಯ ಜನಸಂಖ್ಯೆ, 1ನೇ ವರ್ಷದ ಪ್ರಾರಂಭ ಜನಸಂಖ್ಯೆ ಮುಂದೆ ಬರ್ತದೆ. ಈಗ ಎಷ್ಟದ ಜನಸಂಖ್ಯೆ? 7128 ಜನಸಂಖ್ಯೆ ಇದ್ದಾಗ 1ನೇ ವರ್ಷದ ಕೊನೆಯ ಜನಸಂಖ್ಯೆ ಎಷ್ಟು ಬರ್ತದೆ? 7128 ಗುಂಡ್ಲೆ 100 ಸರ್ವಾಸ್ ಬಾಗಿಲೆ 110. ನೋಡಿ, ಈ ಪೂಜೆ ಹೊತ್ತು ಈ ಪೂಜೆ 11ನೇ ಭಾಗ ಹೋಗೋದು ಹೆಂಗೆ ಗುರ್ತಾಗ್ತದೆ ಅಂದ್ರೆ 7, 2, 9, 8, 1, 9 ಎ ಬಿಗಳ ಮೊತ್ತ ನೋಡ್ರಿ. ಎ ಬಿ 4 ಅಂಕೆ ಹೋಗಿ 4 ಅಂಕಿ ಒಂದೊಂದು ತಳಗತ್ಕೊಂಡು 7, 1, 2, 8. ಎಗಳ ಮೊತ್ತನೂ ಅಷ್ಟೇ ಆಯ್ತು, ಬಿಗಳ ಮೊತ್ತನೂ ಅಷ್ಟೇ ಆಯ್ತು. ನೋಡ್ರಿ, 7, 2, 9, 1, 8, 9 ಇದು ಡೆಫಿನೆಟ್ಲಿ 11ನೇ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಯಾಕೆ? ಎಗಳ ಮೊತ್ತ ಬಿಗಳ ಮೊತ್ತಗಳ ವ್ಯತ್ಯಾಸ 0 ಆದರೆ ಅದು 9 ಅದು 9 = 0. ಅದು 11ನೇ ಭಾಗ ಹೋಗ್ತದೆ ಅಂತ ತಿಳ್ಕೊಬೇಕು. 11 ಒಂದಲೇ 11 6 11 6 66 ಎಷ್ಟು ಉಳಿತು? 5 ಉಳಿತು. ನೋಡ್ರಿ, 71 ಇಡ್ರಿ, 11 6 66 ಇಡ್ರಿ, ಎಷ್ಟು ಉಳಿತು? 5 ಉಳಿತು. 5ರ ಮುಂದೆ 2 ತಗೋರಿ. 11 4 44 8 ಉಳಿತು. ಆಮೇಲೆ 8 ತಗೋರಿ. 11 8 88 ಎಷ್ಟು ಬಂತು? 6480. 1ನೇ ವರ್ಷದ ಕೊನೆಯ ಜನಸಂಖ್ಯೆ ಇದು. 1ನೇ ವರ್ಷದ ಕೊನೆಯ ಜನಸಂಖ್ಯೆ ತಿಳ್ಕೊಬೇಕಾದ್ರೆ ಗಣಿತ ತಿಳ್ಕೊಂಡ್ರೆ ಬರ್ತಾವಲ್ಲ. ಬರೋಬ್ಬರಿ ಎಷ್ಟದ? 6480. ಇಷ್ಟು ತಿಳ್ಕೊಳ್ರಿ. ಇನ್ನೇನು ಬೇಕಾಗ್ಯದ ನಿಮಗೆ? ಮೊದಲೇ ವರ್ಷದ ಪ್ರಾರಂಭದ ಜನಸಂಖ್ಯೆ ಬೇಕು. ಓಕೆ, ನೋಡ್ರಿ, 108 ಜನಸಂಖ್ಯೆ ಇದ್ದಾಗ 108 ಜನಸಂಖ್ಯೆಗೆ ಬರೋಬರಿ 100 1ನೇ ವರ್ಷದ ಪ್ರಾರಂಭದ ಜನಸಂಖ್ಯೆ ಇರ್ತದ. ಪ್ರಾರಂಭದ ಜನಸಂಖ್ಯೆ ಅವ್ರ ಪ್ರಾರಂಭದ ಜನಸಂಖ್ಯೆನೇ ಕೇಳ ಎಷ್ಟದ? ಈಗ 6480 ಜನಸಂಖ್ಯೆಗೆ ಎಷ್ಟು ಇರ್ತದೆ? 6480 ನೋಡ್ಲೆ 100 ಸರಸ್ವಾಲೆ 108. ನೋಡ್ರಿ, 4 12 8 4 12 1 6 18. ಈಗ ಇದು 4ರ್ಲೇನೂ ಹೋಗ್ತದೆ. 4 2 8 4 7 28 4 25
ಈಗ 27ಕ್ಕೆ ಇದು 6 4 10 1 8 18 ಅಂದ್ರೆ 3 ಹೋಗ್ತದೆ. 3 9 27 ಅಥವಾ 9 3 27 9 ಹೋಗ್ತದೆ. 9 3 27 9 3 27 9 7 63 9 2 18 0 3 1 3 2 6 3 4 12 0 240 ಗುಂಡ್ಲೆ 25 25 ಪೂಜೆ 25 4 110 25 51 10 60 ಅಂದ್ರೆ 1ನೇ ವರ್ಷದ ಪ್ರಾರಂಭದ ಜನಸಂಖ್ಯೆ ಬರೋಬ್ಬರಿ ಎಷ್ಟು? 6000. ಆನ್ಸರ್ ಇಸ್ ಈಕ್ವಲ್ ಟು 6000. ಇನ್ನೊಂದು ಬರ್ತದೆ ನಿಮ್ಗೆ. ಪ್ರಾರಂಭದ ಜನಸಂಖ್ಯೆ ಕೇಳಿದ್ದ ಅಂತಂದ್ರೆ ಏನು ಮಾಡಬೇಕು? ಹಿಂದಿನ ಜನಸಂಖ್ಯೆ, ಹಿಂದಿನ ಜನಸಂಖ್ಯೆ, ಮುಂದಿನ ಜನಸಂಖ್ಯೆ ಅಲ್ಲಿದೆ. ಹಿಂದಿನ ಜನಸಂಖ್ಯೆ ಅಂದ್ರೆ ಪ್ರಾರಂಭದ ಜನಸಂಖ್ಯೆ. ಪ್ರಾರಂಭದ ಜನಸಂಖ್ಯೆ ಕೇಳಿದ ಅಂದ್ರೆ ಒಂದು ಪದ್ಧತಿ ತೋರಿಸ್ತದ. ಮುಂದಿನ ಜನಸಂಖ್ಯೆ ಕೊಟ್ಟಿರ್ತಾನೆ. ಎಷ್ಟು ಕೊಟ್ಟಾನ ನೋಡ್ರಿ? 7128 ಕೊಟ್ಟಾನ. 2 ವರ್ಷದ ನೀವು ಜನಸಂಖ್ಯೆ ಅದ ಇದು. ಯಾಕಂದ್ರೆ 1% ಒಂದದ, 10% ಅದ. ಅದರದ್ದು ಇಲ್ಲಿ 100 ಹಾಕ್ರಿ, ಅದರದೊಂದು 100 ಇಲ್ಲಿ ಹಾಕ್ರಿ. ಡಿವೈಡೆಡ್ ಬೈ ಹಿಂದಿನ ಜನಸಂಖ್ಯೆ ಕೇಳಿದ್ರೆ 108ರಲ್ಲಿ ಒಮ್ಮೆ ಬಾಕ್ಸ್ರಿ, 110ರಲ್ಲಿ ಒಮ್ಮೆ ಬಾಕ್ಸ್ರಿ, 110ರಲ್ಲಿ ಒಮ್ಮೆ, 108ರಲ್ಲಿ ಒಮ್ಮೆ ಬಾಕ್ಸ್ಬಿಟ್ರಿ ಅಂದ್ರೆ ಕಡತ ಹೊಡೆದ ಕನಿಷ್ಠ ರೂಪಕ್ಕೆ ತಂದ್ರಿ ಅಂದ್ರೆ ಇದ್ರದ್ದು 6000 ಜನಸಂಖ್ಯೆ ಬರ್ತದೆ. ಇದು ಒಂದು ಪದ್ಧತಿ. ಮಾಡಿ ನೋಡ್ರಿ ನೀವು, ಬರ್ತದ ಇಲ್ಲ ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ರಿ. ಇದು ಸೂತ್ರ. ಆಕಸ್ಮಿಕವಾಗಿ ಮುಂದಿನ ಜನಸಂಖ್ಯೆ ಕೇಳಿದ್ದಂದ್ರೆ 1ನೇ ವರ್ಷ 8% ಹೆಚ್ಚಾತು, ಮುಂದಿನ ವರ್ಷ 10% ಆತು. ಅವಾಗ ಮೂಲ ಜನಸಂಖ್ಯೆ 6000 ಕೊಟ್ಟಿರ್ತಾನ ನಾವು. ಪ್ರಾರಂಭದ ಜನಸಂಖ್ಯೆ ಕೊಟ್ಟಾಗ ಅದನ್ನ ಹಚ್ಚರಿ, ಮ್ಯಾಲೆ 110 ಹಚ್ಚರಿ, ಮ್ಯಾಲೆ 108 ಹಚ್ಚರಿ, ತಳಗ 100, ತಳಗ 100 ಇಡ್ರಿ. ಅದು ಈ ಜನಸಂಖ್ಯೆ ಬರ್ತದೆ. 7128 ಬರ್ತದೆ. ಪ್ರಾರಂಭದ ಜನಸಂಖ್ಯೆ 6000 ಕೊಟ್ಟಿದ್ದ. ಇದು ಕೊನೆಯ ಜನಸಂಖ್ಯೆ ಅದ. 2ನೇ ವರ್ಷದ ಕೊನೆಯ ಜನಸಂಖ್ಯೆಯಲ್ಲಿ ಇಟ್ಟು ಅದಕ್ಕೆ 100 ಗುಂಡ್ಲೆ 100 2 ವರ್ಷ ಅದದು. ಇದಕ್ಕೆ 100 ಇಡ್ರಿ. ಇದಕ್ಕೆ ಒಂದ್ಸಲ 8 ಹೆಚ್ಚಾಗಿದೆ, 2ನೇ ಸಲ 10% ಹೆಚ್ಚಾಗ್ಯದ. ಅತುನೀತ್ ಜರ್ ಕನಿಷ್ಠ ರೂಪಕ್ಕೆ ತಂದ್ರೆ 6000 ಬರ್ತದೆ. ಅಕಸ್ಮಿಕವಾಗಿ ಇಲ್ಲಿ 6000 ಜನಸಂಖ್ಯೆ ಕೊಟ್ಟು ಮೊದಲಿನ ವರ್ಷ 8% ಇರ್ತದ, ಮುಂದಿನ ವರ್ಷ 10% ಇರ್ತದ ಅಂತಂದ್ರೆ ಮೂಲ ಈ 6000 ಎಲ್ಲಿ ಇಡಬೇಕು? ಇಲ್ಲಿ ಇಡಬೇಕು. ಗುಂಡ್ಲೆ 110 ಇಲ್ಲಿ ಇಡ್ರಿ, 108 ಇಲ್ಲಿ ಇಡ್ರಿ, 110 ಇಲ್ಲಿ ಇಡ್ರಿ. 7128 ಬರ್ತದೆ. 2 ರೀತಿಯ ಪ್ರಾರಂಭದ ಜನಸಂಖ್ಯೆ ಕೇಳಿದ ಅಂದ್ರೆ 2 ವರ್ಷದ ಕೊನೆಯ ಜನಸಂಖ್ಯೆ ಕೊಟ್ಟು ಪ್ರಾರಂಭದ ಹಿಂದಿನ ಜನಸಂಖ್ಯೆ ಕೇಳಿದ್ರೆ ಈ ಸೂತ್ರ ಉಪಯೋಗ ಮಾಡಿ. ಮುಂದಿನ ಜನಸಂಖ್ಯೆ ಕೇಳಿದ್ದಂದ್ರೆ ಈ ಸೂತ್ರ ಆದ್ರೆ ಬರಲೇಬೇಕು. ಮಾಡಿ ನೋಡ್ರಿ, ಕಡಿತ ಕನಿಷ್ಠ ರೂಪ ಮಾಡಿ ನೋಡ್ರಿ, 6000 ಬರ್ತದೆ. ಇದು ಥ್ಯಾಂಕ್ ಯು. ಚಂದ ಬರ್ತಾರೆ. ಮುಂದಿನ ಅನುಕ ನಂಬರ್ ಚೇಂಜ್ ಆಗ್ತದೆ. ಲಕ್ಷ ಕೊಟ್ಟು ಅಭ್ಯಾಸ ಮಾಡಿ.